ಬಾರಪ್ಪ ಮನೆಗೆ ಅಂದ್ವಿ. ಅವ್ರ ತಮ್ಮ ಕರೆದ, ನಾ ಬರ್ತಾನೆ ನಡೀಲಿ ಅಂತ ಅಂದಿದ್ದಟ ರೀ. ಹೊಳ್ಳಿ ನಿಮ್ಮಂಥವ್ರು ಫೋನ್ ಮಾಡಿದ್ರು, ಜಗಳ ಐತೈತಿ ಅಲ್ಲಿ ಯಾಕ ಬಾ ಅಂತಂದ. ಹುಡುಗ ಅದ ಬಂದು ಕುಂತಿತ್ತು ರೀ. ಹಂಗೆ ಬಂತು ಹುಡುಗ. ಹಂಗೆ ಬಂದು ನಾನು ಹಿಂದೆ ಕರ್ಕೊಂಬಂದರು. ಒಯ್ಯಬೇಕಾರೆ ಕರ್ಕೊಂಬಂದರು. ಯಪ್ಪ ಇದು ಹಿಂದೊಟ್ಟು ನ್ಯಾಯ ಮಾಡಿದ್ರಿ ರೀ ಇವ್ರವ್ರು ಕೂಡಿ. ಅವ್ನು ಹೊಡೆದಿದ್ರು. ಹೊಡೆದ್ರೆ ನನ್ನ ಹೆಂಡತಿ ಹಿಡ್ಕೊಳಕ್ಕೆ ಬಂದಾಳ ಅಂಥೇಳಿ ಹೊಡೆದಿದ್ರು. ಅದು ಮರ್ತಿದ್ವಿ ನಾವು. ಮತ್ತು ನೀನೇನಪ್ಪ ಏನೇನು ಸುಡ್ಗಾಡು ಹೇಳಿದ್ರಂತ್ರಿ. ಹೇಳಿ ಅಲ್ಲಿ ಕೋಟಿನ ಹೊಡೆದಾರ್ರಿ. ಹೊಡೆದು ಅಲ್ಲಿ ತಾವ ಹೋಗ್ಯಾರ. ಹಾಂ ಅಷ್ಟೇ ರೀ. ಎರಡೇ ಮಂದಿ ರೀ ಅಪ್ಪ, ಎರಡೇ ಮಂದಿ. ಅಂದ ನನಗೆ ಆಸರ ಎಲ್ಲಿ ಹೋದರೂ ಅವನ್ನ ಕಳಿಸ್ತಿದ್ದೆ ನಾನು. ಬೇಕಾದಲ್ಲಿ ಹೋಗಿ ಬರ್ತಿದ್ದ. ಎಂಥದ್ರಾಗ ಹೋದ್ರು ಕೆದ್ಕೊಂಬಂದಿದ್ದವ. ಶಾಣೆ ಇದ್ದಿಲ್ಲ. ಮತ್ತು ತದ್ದುಸೋದು ಒಂದು ಅಗಸ್ಯಾರು ಬಂದಿದ್ದಿಲ್ಲ. ಅಂಥದ್ದು ಶಾಣೆ ಆಗಿತ್ತು. 3 ತಿಂಗಳು ಹತ್ರ ಹೊರೆ ಬಿಡಿಸೀನಿ. ಮೈಯಾಗ ಆರಾಮಿಲ್ಲದಕ್ಕೆ ಅವನ್ನ ಬಿಡಿಸಿ ಮಿಲ್ಗೆ ಹೋಗಿದ್ರಿ ರೀ. ಮಿಲ್ಗೆ ಹೋಗಿದ್ರೆ ಇವ ನನಗೆ ಚಳಿಗಾರ ಬಂದಂಗೆ ಟೈಫಾಯ್ಡ್ ಆದಂಗೆ ಆಗೈತ್ವಿ. ನಾವು ಹಿಂಗೆ ಅಂದ. ಯಪ್ಪ ಬ್ಯಾಡಪ್ಪ ಹಂಗಾರ ಬಿಟ್ಬಿಡು ಮನ್ಯಾಗಿರು. ನಿನ್ನೆ ಮೊನ್ನೆ 2 ದಿನ ಹೋಗ್ಯಾನ ನೋಡ್ರಿ. ನಿನ್ನೆ ಮೊನ್ನೆ 2 ದಿನ ಮದುವೆ ಆಗ್ಬೇಕಂದ್ರೆ ಮದುವೆ ಆಯ್ತಲ್ರಿ. ಮತ್ತು ಕನ್ಯೆ ಬರೋರು ರೀ. ಬರೋರಿದ್ರು ಹೋಗಿ ಮತ್ತು ಆಗಿತ್ತು. ಮದುವೆ ಮಾಡ್ಕೊಂಡು ಹೊಂಟ ನಮ್ಮನ್ನು ಬಿಟ್ಟು. ಅವ್ರ ತಮಗೇನೇನು ಗೊತ್ತಿಲ್ಲ ರೀ ಹೊರಗಲ್ದು. ನಿಮ್ಮಂಥವ್ರ ಮನೆಗೆ ಹೋಗಿ ಏನಾರು ತರಬೇಕಂದ್ರೆ ಅವಿದ್ರೆ ಹೊಯ್ಕಿದ್ದ. ಅವಿದ್ರೆ ಹೋಗೋದಿಲ್ಲ. ಹಂಗೈತೆ ರೀ ಅದು. ಅದು ಎಲ್ಲಾರ ಹೋಗ್ಬೇಕಂದ್ರೆ ಪಂಚಾಯತ್ಗೆ ಹೋಗೋದು, ಬ್ಯಾಂಕಿಗೆ ಹೋಗೋದು, ತಂದ ಎಲ್ಲ ಹೊರೆ ಮಾಡಿಸ್ತಿದ್ದೆ. ನಾ ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ಕೊಂಬರ್ತಿದ್ದೆ. ಯಾವ ಕಾರಣಕ್ಕೆ ಕೊಲೆ ಮಾಡಿದ್ರು? ಅದು ಸರ ನಾವು 7 ಕುರಿಯಾಗ ಅಣ್ಣಾರು ಬಂದ್ರಿ. 7 ಕುರಿಯಾಗಿದ್ದ ಬಂದ್ರೆ 8 ಗಂಟೆದ ಮಟ್ಟ ನಾವು ಮರಿಗೆ ಕುರಿಗೆ ನೀರು ಪಾರು ಕುಡಿಸಿ ಹಾಲು ಕುಡಿಸಿ ಒಳಗೆ ಕುಂತಿದ್ವಿ. ಒಳಗೆ ಕುಂತ್ರೆ ನಾನು ತಲೆ ಕುಂತೈತಪ್ಪ. ನಾ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿ ನೀವು ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿ ಗುಳ್ಗಿ ತೊಗೊಪ್ಪ ಅಂದ್ರಿ ಸರ. ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿ ಬರೋಳಗೆ ಇಷ್ಟು ಮಾಡ್ಯಾರ ಸರ್ ಅವರು. ಹ್ಞೂ ರೀ. ಯಾರು ಮಾಡ್ಯಾರ? ಪೂಜಾರ ಆಂಜನೇಯ ಅಂತಂದ್ರಿ. ಅವ್ರ ಮಾವಾರ ಸುರೇಶ್ ರೀ. ಅವ್ರ ಧರ್ಮರಾಜ್ ರೀ. ಹನುಮಕ್ಕ ರೀ. ಅವನ ಆಂಜನೇಯನ ಹೆಂಡತಿ ರೇಣುಕಾ ರೀ. ಯಾವ ಕಾರಣಕ್ಕೆ ಯಾಕೆ ಸಿಟ್ಟ? ಎದ್ರ ಸಂಬಂಧ? ಅವ್ರು ನಾನು ಹೆಂಡತಿ ಹಿಡ್ಕೊಳಕ್ಕೆ ಬಂದಿದ್ದ ಅಂತ ಸುಳ್ಳು ಮಾಡ್ಯಾರ ಸರ್ ಅವ್ರು. ಹ್ಞೂ ರೀ. ಇಬ್ಬರಿಗೇನು ಸಂಬಂಧ ಇತ್ತನ್ರಿ? ಸಂಬಂಧ ಏನಿದ್ದಿಲ್ಲ ಸರ. ಅವ್ರು ಸುಳ್ಳು ಹಂಗೆ ಅಭಿಷಾರಿ ಸರ. ಹ್ಞೂ ರೀ. ಮತ್ತು ಹಿಂದೆ ಏನೋ ಒಂದು ಸರಿ ಕೂಡಿದಾಗ ಜಗಳ ಆದಾಗ ಎಲ್ಲರ ಬಗ್ಗೆ ಅದು ರಾಜಿ ಮಾಡಿ ರೈತ ಇಲ್ಲೇ ಪಂಚರ್ ಎಲ್ಲ ಸರ್ ರಾಜಿ ಮಾಡಿದ್ವಿ ಸರ. ಏನಾಗಿತ್ತು ಅವಾಗ ಹಿಂಗೆ ಮಾಡಿ ಜಗ್ ಹೊಡ್ತಿದ್ವಿ ಸರ್ ಅವರು. ಹ್ಞೂ ರೀ. ಅವಾಗ ಏನು ಇಲ್ಲಿಗಲ್ ಕಾಂಟ್ಯಾಕ್ಟ್ ಇತ್ತೇನು ನಿಮ್ಮ ಅಣ್ಣಂದವರು? ಕಾಂಟ್ಯಾಕ್ಟ್ ಇತ್ತಂದ್ರೆ ಸರ ಅವರು ಸೊನ್ನೆ ಮಾಡೋದು ಅದನ್ನು ಮಾಡೋದು ಇದನ್ನು ಮಾಡೋದು ಮಾಡ್ಯಾರ ಸರ. ಯಾರು? ರೇಣುಕಾ ರೀ. ಹ್ಞೂ ರೀ. ಈಗ ಹೆಣ್ಣು ಬಿಗಿ ಇತ್ತದ ಗಂಡು ಹೋಗೋದಲ್ಲ ರೀ ಅಂತಲ್ಲಿ. ಹೆಣ್ಣ ಬಿಗಿ ಇಲ್ಲಾಂದ್ರೆ ಗಂಡು ಹೋಗೋಕೆ ಬೇಕು ರೀ. ಹೌದ್ರಿ. ಹೆಣ್ಣು ಬಿಗಿ ಇತ್ತಂದ್ರೆ ಎಂಥ ಗಣಮಗ ಅದಂದ್ರೂ ಹೋಗಂಗಿಲ್ಲ ಅದ್ರ ಅಂತಲ್ಲಿ. ಹ್ಞೂ ರೀ. ಹೆಣ್ಣು ಬಿಗಿ ಇತ್ತದ ಗಂಡು ಯಾಕೆ ಹೋಗೋದ್ರಿ ಸರ್ ಅವ್ರಂತಲ್ಲಿ? ಹ್ಞೂ ರೀ. ಮೊದಲೆಲ್ಲ ಆಗ್ಯಾವ. ಹ್ಞೂ ರೀ. ನಿನ್ನ ಆಗಿದ್ದೇನು? ನಿನ್ನೆ ಇದೇ ಘಟನೆ ರೀ ಸರ್. ನಿನ್ನ ಏನು ಬಾಯ್ ಅನ್ನೋದಿಲ್ಲ ರೀ ಹಗಲೇಲೇನು. ಹ್ಞೂ ರೀ. ಇನ್ನು ಒಂದು ತಟಕ್ಕೆ ಅವರು ಬಾಯ್ ಮಾಡಿಲ್ಲ, ನಾವು ಬಾಯ್ ಮಾಡಿಲ್ಲ. ಏಕಾಏಕಿ ಬಂದು ಹಿಂಗೆ ಹೊಡೆದಾರ ರೀ ಸರ್ ಅವ್ರು. ಅವ್ರು ರೇಣುಕಾ ರೀ, ಹನುಮಕ್ಕ ರೀ, ಆಂಜನೇಯ, ಸುರೇಶ, ಧರ್ಮರಾಜ್ ರೀ. ಹ್ಞೂ ರೀ. ಗುಳಿಗೆ ತೊಗೊಂಡು ವಾಪಸ್ ಬರೋದ್ರಾಗೆ ಬರೋದ್ರೊಳಗೆ ಇಷ್ಟು ಮಾಡ್ಯಾರ ಸರ್ ಅವರು. ಹ್ಞೂ ರೀ. 7 ಬಂದಿವಿ ಸರ್. ಹ್ಞೂ ರೀ. ಹ್ಞೂ ರೀ. ಒಳಗೆ ಅಲ್ಲಿ ಕಟ್ಟಿ ಅಂತ ಹೇಳಿ ಗಾಡಿ ಹಚ್ಚಿ ಮುಕ್ಕೊಂಡಿದ್ರಿ ಸರ್. ಹ್ಞೂ ರೀ. ಮಣಿ ತೊಗೊಂಡು ಹೊಡೆದಾರೆ ಸರ್. ರಗತ್ ಮುಳುಗಿದ್ರಿ ಮಣಿ. ಹ್ಞೂ ರೀ. ಇಲ್ಲ ಒಂದು ಕೋಲ್ ತೊಗೊಂಡು ಹೊಡೆದೇವಿ ಅಂತಂದು ಹೇಳ್ತಾರೆ. ಹ್ಞೂ ರೀ. ಹ್ಞೂ ರೀ. ಈಗ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ರಿ? ಈಗ ಸುರೇಶ್ ರೀ, ಧರ್ಮರಾಜ್ ರೀ, ಆಂಜನೇಯ ರೀ, ಹನುಮಕ್ಕ ರೀ, ರೇಣುಕಾ ರೀ. ಮತ್ತು ಬೇರೆ ಏನು ಕಾರಣ ಇಲ್ಲ ಇದೆ? ಹ್ಞೂ ಇದೇ ಕಾರಣ ರೀ. ಯಾವುದು? ಇದು ಹರಾಜ್ ಅಂತ ಅಂದ್ರೆ ಸುಳ್ಳು ಇದು ಮಾಡ್ಯಾರಲ್ರಿ ಸರ್. ಅನೈತಿಕ ಸಂಬಂಧ. ಹ್ಞೂ ಅನೈತಿಕ ಸಂಬಂಧ ರೀ. ಆದ್ರೆ ಅದೇ ಕಾರಣಕ್ಕಾಗಿ ರೇಣುಕಾ ಇಲ್ಲಿ ಬಡ್ಡಿ ಹಾಕ್ಯಾರಿ ಸರ್ ಆಕೆ. ಹ್ಞೂ ಇಲ್ಲೇ ಅದ ಇದೇ ಊರ ರೀ ಸರ್. ಅವ್ರ ಅಪ್ಪ ಅವರು ಅಲ್ಲಿ ಮ್ಯಾಗ ಇರ್ತಾರೆ ರೀ. ಹ್ಞೂ ಇದು ಗಂಡನ ಮನೆ ರೀ. ತವ್ರ ಮನೆ ಅಲ್ಲಿ ಮ್ಯಾಗ ಪ್ಲಾಟ್ನಾಗ ಪರಿಚಯ ರೇಣುಕಾಗ ನಿಮ್ಮ ಅಣ್ಣಗೆ? ಸರ ಅವರು 3 ವರ್ಷದಿಂದ 2 ವರ್ಷ ನಾಕೊಂತಾರೆ ಸರ್. ಅದು ಫಸ್ಟ್ಗೆ ಬಾಯ್ ಮಾಡಿದ್ದು ಅವಾಗ 2 ವರ್ಷದಿಂದ ಬಾಯ್ ಮಾಡಿದ್ದು ಸರ್ ಅವರು.
ಅದ್ರ ಸಂಬಂಧ ಹಿಂಗೆ ಮಾಡ್ಯಾನ ಹಂಗೆ ಮಾಡ್ಯಾನ ಅಂತ ಹೊಡೆದಾಡ್ತಿರಿ ಸರ್ ಅವರು. ಅವಾಲಿದ್ದ ಹೊಡೆದು ಪಂಚರು ಎಲ್ಲ ತೀರ್ಮಾನ ಮಾಡಿ ಮುಗಿಸಿದ್ರಿ ಸರ್. ಅವ್ರು ಮತ್ತೆ ಹೊಳ್ಳಿ ಕಾಕ್ಸಿಟ್ಟು ಹಿಂಗೆ ಹೊಡೆದಾರಿ ಸರ್ ಅವ್ರನ್ನ. ಹ್ಞೂ ರೀ. ಅದು ರಾಜಿ ಪಂಚಾಯತ್ ಆದ ನಂತರ ಏನು ಅವ್ರು ಏನಾದರೂ ನಿಮ್ಮ ಅಣ್ಣನ ಜೊತೆ ಮಾತಾಡ್ತೀವಿ ಅನ್ನೋಕೆ ರೇಣುಕ ಸೊನ್ನೆ ಪನ್ನಿ ಇರೋದು ಸರ್. ಹ್ಞೂ ರೀ. ಅವ್ರ ಬಾಗಲ್ದಾಗ ಅವ್ರು ಕಿಟಕಿಟಿ ತಾಳಾರ್ದನ್ನ ನಮ್ಮ ಅವ್ರನ್ನ ದವಾಖಾನಿಗೆ ಆರಾಮಿದ್ದಿಲ್ಲ ರೀ ಸರ್. ಕಾಕಾರ ಮನೆಯಾಗ ಬಿಟ್ಟಿದ್ರು ಸರ್ ಅವ್ರನ್ನ. ಅವ್ರು ಸಂಜೆಲೇನು ಕುಂತರು ಬೈಯೋದು, ನಿಂತರು ಬೈಯೋದು. ಇಲ್ಲಿ ಬಾಗಲ್ದಾಗ ನಿಂತು ನನ್ನ ಸೊಸಿ ನೋಡ್ತಾರೆ, ನನ್ನ ಮೊಮ್ಮಕ್ಕಳು ನೋಡ್ತಾರೆ, ನನ್ನ ಹೆಂಡತಿ ನೋಡ್ತಾರೆ. ಒಳ ಬಾಗಲ್ದಾಗ ಕುಂತರು ಹಂಗೆ ಮಾಡ್ತಾರೆ, ನನ್ನ ಹೆಂಡತಿ ಕರೀತಾರ ಅಂತ ಮಾಡ್ರಿ ಸರ್. ಒಳಗೆ ಹೊರಗೆ ನಿಲ್ತಿದ್ದಿಲ್ಲ ರೀ, ಒಳಗೆ ಕುಂದಿರ್ತಿದ್ದಿಲ್ಲ ರೀ. ಮುಂಜಾನೆ ಎದ್ದು ಗುಡ್ಲೆ ಕಿಟಕಿಟಿ ಚಲವ ರೀ ಅವ್ರದ್ದು. ಹ್ಞೂ ರೀ. ಇಲ್ಲ ರೀ ಸರ್, ಅವ್ರಿಗೆ ಆಗಿಲ್ಲ ರೀ, ನಮಗಾಗಿಲ್ಲ. ಕನ್ಯಾ ನೋಡತ್ತಿದ್ರು ನೋಡಕ್ಕೆ ಕುಂತಿದ್ದೀವಿ ಸರ್. 3 ವರ್ಷ ಆತ್ರಿ. ಇವ್ರ 2-3 ಸಲ ಕನ್ಯೆ ನೋಡಿ ಕ್ಯಾನ್ಸಲ್ ಆಗ್ಯಾವ ರೀ. ಯಾಕೆ ಇವು ಹಂಗೆ ಅದಾನ ಹಿಂಗೆ ಅದಾನ ಅಂತ ಸುಳ್ಳು ಊರಾಗ ಹೇಳ್ಯಾರ ಸರ್. ಇವ್ರು ಹೇಳ್ಯಾರಿ ಹಂಗೆ ಊರಾಗ ಹೇಳ್ಯಾರಿ ಸರ್. ಹ್ಞೂ ರೀ. ಹಂಗಾಗಿ ಫಿಕ್ಸ್ ಆಗಿರಲಿಲ್ಲ. ಫಿಕ್ಸ್ ಆಗಿಲ್ಲ ರೀ. 3 ಅಂತೇಳಿ ಫಿಕ್ಸ್ ಆದ್ವಿ, ಅದು ಎಟ್ಟಾರ ರೀ. ಹ್ಞೂ ರೀ. ಅವ್ರ ಹೆಣ್ಮಕ್ಳಿಗೆ ಮಕ್ಕಳು ಏನ್ರಾಗ್ಯಾವ? ಏನಿಲ್ಲ ರೀ ಸರ್. ಎಷ್ಟು ವರ್ಷ ಆಯ್ತು ಅವ್ರ ಮದುವೆ? ಅವ್ರದ್ದು ಏನೋ ಇಲ್ಲ ಅಂದ್ರೆ ಒಂದು 5-6 ವರ್ಷ ಆಗೈತೇನು ರೀ ಮದುವೆಯಾಗಿ. ಹ್ಞೂ ರೀ. ಇಬ್ಬರು ಅಕ್ಕಿ ಗಂಟೆ ಏನು ಮಾಡ್ತಾನೆ? ನಾವು ಕಮ್ತಾ ಮಾಡ್ತಾರೆ ರೀ.